ಯಕ್ಷಗಾನ ಗಾನವೈವಿಧ್ಯ ನಮ್ಮ ಕಲಾ ತಂಡದ ಪರಿಚಯ ಈಗಾಗಲೇ ತಮಗೆಲ್ಲರಿಗೂ ಆಗಿದೆ. ಅತ್ಯಂತ ಅದ್ಭುತವೂ ಆಶ್ಚರ್ಯವೂ ನಮ್ಮ ಜೀವನದಲ್ಲಿ ನಡೆದಾಗ ನಾವು ಅದನ್ನು ಗ್ರಾಹ್ಯವಾಗಿ ಸಹಜವಾಗಿ ಸ್ವೀಕರಿಸ್ತೇವೆ. ಹಾಗೆ ನನಗಿವತ್ತು ಇಲ್ಲಿ ಬಂದಾಗ ಅದೇ ರೀತಿ ಆಯಿತು. ಈ ಯಕ್ಷಗಾನ ನಾನು ಕೊಟ್ಟಂಥ ನಮ್ಮ ಈ ಗಾನ ವೈವಿಧ್ಯಕ್ಕೆ ನನ್ನ ಹೆಸರು ಹಿಮ್ಮೇಳ ವೈಭವ. ಇದರ ಮೂಲ ಉದ್ದೇಶವು ಜೊತೆಯಲ್ಲಿ ಇವತ್ತಿನ ಕಾರ್ಯಕರ್ತರ ಮೂಲ ಮನದಾಳವು ಎರಡೂ ಒಂದೇ. ನನಗೆ ಅತ್ಯಂತ ಆಶ್ಚರ್ಯವೂ ಆಯಿತು, ಸಂತೋಷವೂ ಆಯಿತು. ಇದೇ ಬಹುಶಃ ನಮ್ಮ ಹಿಂದಿನವರು ಆತ್ಮ ಸಂವೇದನೆ ಸಂವಹನ ಕ್ರಿಯೆ ಅಂತ ಕರೆದಿದ್ದಾರೇನೋ. ತಮಗೆಲ್ಲರಿಗೂ ತಿಳಿದಿದ್ದ ಹಾಗೆ ಯಕ್ಷಗಾನದಲ್ಲಿ ಹಲವಾರು ಪ್ರಾಕಾರಗಳಿವೆ. ಆಟ, ಕೂಟ, ಜೊತೆಯಲ್ಲಿ ಇನ್ನುಳಿದ ವಿಭಾಗಗಳು. ಈ ಯಕ್ಷಗಾನದಲ್ಲಿ ಭಾಗವತನ ಅಸ್ತಿತ್ವ, ಮೌಲ್ಯ ಇದು ಅತ್ಯಂತ ಪ್ರಾಮುಖ್ಯವಾದಂಥ ಸ್ಥಾನ. ಭಾಗವತ ಅಂದರೆ ಯಾವುದೇ ಸ್ವಾತಂತ್ರ್ಯವಿಲ್ಲದ ಸರ್ವತಂತ್ರ ಸ್ವತಂತ್ರ ವ್ಯಕ್ತಿ. ನಮ್ಮ ಆಡು ಭಾಷೆಯಲ್ಲಿ ಹೇಳುವಾಗ ದೊಡ್ಡ ಕುಟುಂಬದ ಮನೆತನದ ಒಬ್ಬ ಯಜಮಾನ. ಆ ಮನೆಯ ಬಿಗಿಕೈ ಪೂರ್ತಿ ಯಜಮಾನ ಹತ್ರನೇ ಇರುವುದು. ಆದರೆ ಖರ್ಚು ಮಾಡುವಾಗ ಮಾತ್ರ ಎಲ್ಲರ ಅಭಿಪ್ರಾಯಗಳು, ಆಗುಹೋಗುಗಳು, ಒಳಿತು ಕೆಡುಕುಗಳು ಎಲ್ಲವನ್ನು ಸಮಷ್ಟಿಯಾಗಿ ವಿಚಾರದಲ್ಲಿ ನಿಂತು ಆ ಯಜಮಾನ ವ್ಯವಹರಿಸಬೇಕು. ಹಾಗೆ ಭಾಗವತನೂ ಸಹ ಪೂರ್ತಿ ಸ್ವತಂತ್ರನೂ ಅಲ್ಲ. ಯಾಕೆಂದರೆ ಅಲ್ಲಿ ಅವನಿಗೆ ಅವನದ್ದಾದ, ಹಾಗೂ ಈ ಯಕ್ಷಗಾನ ಅನ್ನೋದು ನಿಮಗೆಲ್ಲರಿಗೂ ತಿಳಿದ ಹಾಗೆ ಇದೊಂದು ಟೀಮ್ ಗೇಮ್, ಮೇಳ. ಇದರಲ್ಲಿ ಎಲ್ಲವನ್ನೂ ಸಮತೋಲನವಾಗಿ ತೂಗಿಸಿಕೊಂಡು ಹೋಗಬಲ್ಲವನೇ ಭಾಗವತ, ಅರ್ಥಾತ್ ಸೂತ್ರಧಾರಿ. ಆಟದಲ್ಲಿ ಭಾಗವತನ ಹೊಣೆಗಾರಿಕೆ ಏನು? ಕಲಾವಿದ, ಪ್ರಸಂಗ, ದೃಶ್ಯ, ರಂಗಸ್ಥಳ, ಪ್ರೇಕ್ಷಕ, ಜೊತೆಯಲ್ಲಿ ಕಥೆ ಮತ್ತು ಪಾತ್ರಗಳ ಔಚಿತ್ಯ, ಇದಿಷ್ಟನ್ನು ನೆನಪಿನಲ್ಲಿಟ್ಟುಕೊಂಡು, ತನ್ನ ಹಿಡಿತದಲ್ಲಿಟ್ಟುಕೊಂಡು, ಅಂದರೆ ಹಿಡಿತ ಅಂದರೆ ಸರ್ವಾಧಿಕಾರಿ ಧೋರಣೆಯಿಂದಲ್ಲ, ತನ್ನ ಮುಂಚೂಣಿಯಲ್ಲಿ ಕಲಾವಿದನ ಆ ದಿನದ ಮನಸ್ಥಿತಿ, ಆರೋಗ್ಯ ಇದೆಲ್ಲವನ್ನು ಎಣಿಸಿ ಕಲಾವಿದನ ಒಟ್ಟೊಟ್ಟಿಗೆ ಹೋಗುವಂತಹದ್ದು ಆಟದಲ್ಲಿ ಭಾಗವತನ ಕೆಲಸ. ಅಲ್ಲಿ ಯಾರ ಮೇಲೆ ಯಾರ ಕೆಳಗೆ, ಅಥವಾ ಭಾಗವತ ಹೇಳಿದಾಗೆ ಆಗಬೇಕು ಅಥವಾ ಕಲಾವಿದರು ಹೇಳಿದಾಗೆ ಆಗಬೇಕು ಅನ್ನುವ ಈ ತಾರತಮ್ಯಗಳೇ ಇರಕೂಡುದು. ಯಾಕೆಂದರೆ ಒಂದು ತ್ರಿವಿಡೆ ತಾಳದ ಪದ್ಯವನ್ನು ಸಿಕ್ಕಾಪಟ್ಟೆ ಎರ್ರಾಬೆರ್ರಿಯಾಗಿ ನಾವು ಕುಣಿಸ್ತಾ ಹೋದರೆ ಆ ಕಲಾವಿದ ನಂತರ ಮಾತನಾಡುವಾಗ ಉಸಿರು ತೆಗಿಬೇಕು. ಉಸಿರು ತೆಗೆಯುವಂತಾದರೂ ಒಂದು ಅವಕಾಶವನ್ನು ಕೊಡುವಂತಹದ್ದು ಭಾಗವತನ ಚಾಕಚಕ್ಯತೆ. ಇದು ಆಟದ ವ್ಯವಸ್ಥೆಗಳಾದರೆ ತಾಳಮದ್ದಲೆಯಲ್ಲಿ ಬರುವಾಗಲೇ ಪ್ರೇಕ್ಷಕರೆಲ್ಲರೂ ತಾಳಮದ್ದಲೆ ಅನ್ನೋದು ಒಂದು ಮಾತಿನ ಕ್ಷೇತ್ರ. ಇದಕ್ಕೆ ಮಾನಸಿಕವಾಗಿ ತಯಾರಾಗಿಯೇ ಬಂದಿರ್ತಾರೆ. ಇದರಲ್ಲಿಯೂ ಸಹ ಭಾಗವತ ಸ್ವತಂತ್ರವಾಗಿ ವ್ಯವಹರಿಸುವಾಗಿಲ್ಲ. ಒಟ್ಟಂದದ 3 ಗಂಟೆಯ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಒಂದು ತಪ್ಪಿದರೆ 2 ಪದ್ಯಗಳನ್ನು ಮಾತ್ರ ವಿಸ್ತಾರವನ್ನಾಗಿ ಮಾಡಿ ಆ ಪ್ರಸಂಗಕ್ಕೆ ಬೇಕಾದಂಥ ರಾಗ ತಾಳದ ವೈವಿಧ್ಯವನ್ನು ತನ್ನ ಕಿಸೆಯಲ್ಲಿ ಎಷ್ಟುಂಟೋ ಪೂರ್ತಿ ಅದನ್ನು ಖರ್ಚು ಮಾಡದೆ ಸ್ವಲ್ಪವನ್ನು ಮಾತ್ರ ಪ್ರೇಕ್ಷಕರಿಗಿಟ್ಟು ಮುಂದೆ ಮತ್ತೊಂದಂಥ ಪ್ರಸಂಗ ಬಂದಾಗ ಇನ್ನುಳಿದ ಅರ್ಧವನ್ನು ಖರ್ಚು ಮಾಡುವಂತಹ ಚಾಕಚಕ್ಯತೆ ಮತ್ತು ನೈಪುಣ್ಯತೆಯನ್ನು ಹೊಂದಿರಬೇಕು. ಜೊತೆಯಲ್ಲಿ ಸಮಯ ಪ್ರಜ್ಞೆ. ಇದಿಷ್ಟು ಈ 2 ರಂಗ ಪ್ರಕಾರಗಳ ವ್ಯವಸ್ಥೆಗಳಾದರೆ ಸುಮಾರು 2001 ಹಾಗೂ ಅದರ 2-3 ವರ್ಷಗಳ ಹಿಂದೆ ನನ್ನ ಮನಸ್ಸಿನಲ್ಲಿ ಈ ವಿಚಾರ ಬಂತು. ಗೋಕರ್ಣದ ನನ್ನ ಆತ್ಮೀಯರು ನನ್ನ ಯಕ್ಷ ಸಂಗೀತ ಅನ್ನುವ ಕ್ಯಾಸೆಟ್ಟನ್ನು ಕೇಳಿ
ಪದ್ಯ ಹೇಳಿಸಬಾರದು ಯಾಕೆ? ಪದ್ಯ ಹೇಳಬಹುದು. ಹಾಗೆ 2-3 ವರ್ಷಗಳನ್ನು ಪದ್ಯ ಹೇಳ್ತಾನೆ ಬಂದೆ, 3 ಗಂಟೆ 4 ಗಂಟೆ. ನಂತರ ವಿಚಾರಗಳು ಬಂತು. ಹಿರಿಯ ಭಾಗವತರುಗಳ ಪದ್ಯವನ್ನು ಕೇಳಿ ಇದರಲ್ಲಿರುವ ಮೌಲ್ಯಗಳೇನು, ಸುಮ್ಮನೆ ಪದ್ಯ ಹೇಳಿ ಮನೋರಂಜನೆ ಅಷ್ಟೇನೋ ಅಥವಾ ಇನ್ನೇನಾದರೂ ಉಂಟು? ಯೋಚಿಸಿದಾಗ ಚಿಂತಿಸಿದಾಗ ಇದರಲ್ಲಿದೆ ಸತ್ವಗಳಿದೆ. ಹಾಗಾದರೆ ಈ ಕಾರ್ಯಕ್ರಮ ನಡೆಸಬೇಕಾದ್ರೆ ಏನು ಹೆಸರು ಕೊಡಬೇಕು? 2001ರಲ್ಲಿ ಇದಕ್ಕೊಂದು ನಾನೇ ನನ್ನ ಮತಿಗೆ ತಿಳಿದ ಹಾಗೆ ಒಂದು ನಾಮಕರಣವನ್ನು ಮಾಡಿದೆ. ಹಿಮ್ಮೇಳ ವೈಭವ ಅನ್ನೋದು ಮಾಡಿಕೊಂಡು ಇದೆ. ಶಂಕರ ಭಾಗವತರು ಹಾಗೂ ದಿವಂಗತ ನನ್ನ ಗುರುಗಳು ಆದಂಥ ದುರ್ಗಪ್ಪ ಗುಡಿಗಾರರು ಇದ್ದಿದ್ದರು. ಹಿಮ್ಮೇಳ ವೈಭವದಲ್ಲಿ ತಾಳಗಳ ವೈವಿಧ್ಯಗಳನ್ನು ತೋರಿಸ್ಬೋದು, ರಾಗಗಳ ವೈವಿಧ್ಯಗಳನ್ನು ತೋರಿಸ್ಬೋದು, ಅಥವಾ ರಾಗ ತಾಳದ ಎರಡೂ ಸಮ್ಮಿಶ್ರಣದಲ್ಲಿ ಪದ್ಯವನ್ನು ಎಷ್ಟು ಉದ್ದಗಲಕ್ಕೂ ಬೆಳೆಸಬಹುದು. ಅಲ್ಲಿ ಹಾಡುವ ಕಂಠ, ನುಡಿಸುವ ಕೈ, ಕೇಳುವ ಕಿವಿ, ಸೋಲುವವರೆಗೂ ಈ ಹಿಮ್ಮೇಳ ವೈಭವ ಇದರ ಮೂಲ ನನ್ನ ಉದ್ದೇಶ ಯಕ್ಷಗಾನದಲ್ಲಿ ಬರುವ ಸಾಹಿತ್ಯ ಸಂದೇಶ. ಯಕ್ಷಗಾನದಲ್ಲಿ ಶಿವರಾಮ್ ಕಾರಂತರು ಹೇಳಿದ ಹಾಗೆ ಕಾವ್ಯಾತ್ಮಕವಾಗಿ ಶಾಸ್ತ್ರೀಯ ಕಲೆ, ದೃಶ್ಯ ಮಾಧ್ಯಮದಲ್ಲಿ ಇದು ಜನಪದ ಕಲೆಯಾಗಿ ಬೆಳೆದಿದೆ. ಯಾಕೆಂದರೆ ದೃಶ್ಯ ಮಾಧ್ಯಮದ ಆಧಾರಗಳಿಲ್ಲ. ಹಾಗಾಗಿ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ವಿಭಾಗವಾಗಿ ಬೆಳೀತು. ಉದಾಹರಣೆಗೆ ಹೇಳುವುದಾದರೆ ಉತ್ತರ ಕನ್ನಡದಲ್ಲಿ ಯಾವುದೇ ಅರ್ಜುನನಿಗಾದರೂ ಕಿರೀಟ ಕಟ್ಟುವ ಸಂಪ್ರದಾಯ, ಅದೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅರ್ಜುನನಿಗೆ ಕೆರಿಗೆ ಮುಂದಲೇ ಕಟ್ಟುವ ಸಂಪ್ರದಾಯ. ಈ ರೀತಿ ಚಿಕ್ಕ ಪುಟ್ಟ ಪ್ರಭೇದಗಳೊಂದಿಗೆ ತನ್ನಿಂದ ತಾನೇ ಬೆಳೆದು ನಿಂತ ಕಲೆ. ಈ ಹಿಮ್ಮೇಳ ವೈಭವದಲ್ಲಿ ಪ್ರಾಮುಖ್ಯವಾಗಿ ಇರುವಂತಹದ್ದು ವಾದಕರಿಗೆ ನಿರ್ಬಂಧಗಳಿಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಮುಂದೆಲ್ಲ ಹೋಗುವಾಗಿಲ್ಲ. ಹಾಡುಗಳು ಹಾಗೆ ಅದರದ್ದಾದ ಒಂದು ಚೌಕಟ್ಟುಗಳಿದೆ, ಆ ಚೌಕಟ್ಟನ್ನು ಮೀರಿ ಹೋಗುವಾಗಿಲ್ಲ. ಜೊತೆಯಲ್ಲಿ ರಾಗ ತಾಳ ವಾದನಗಳ ವೈವಿಧ್ಯದ ಮಧ್ಯದಲ್ಲಿ ಸಾಹಿತ್ಯವನ್ನು, ಆಗಲೇ ನಮ್ಮ ತಲ್ಲೂರವರು ಹೇಳಿದಾಗೆ ಸಾಹಿತ್ಯವನ್ನು ಗದ್ಯ ಮತ್ತು ಪದ್ಯ ಎರಡೂ ರೂಪದಲ್ಲಿ ಕೊಡೋದಕ್ಕೆ ಸಾಧ್ಯ ಈ ಹಿಮ್ಮೇಳ ವೈಭವದ ವೈಶಿಷ್ಟ್ಯ. ನಮ್ಮ ಹಿರಿಯ ಯಕ್ಷಗಾನ ಕವಿಗಳು ಕಿರಿಕಾಡು ಮಾಸ್ತರ್ ವಿಷ್ಣು ಭಟ್ ಇವರು ಶ್ವೇತಕುಮಾರ ಚರಿತ್ರೆ ಹಾಗೂ ಕುಂಬಳೆ ಪಾರ್ತಿ ಸುಬ್ಬರ ಅಂಗದ ಸಂಧಾನ, ಬೌಲಾಡಿ ಹಿರಣ್ಯ ಹೆಬ್ಬಾರರ ವಿಶ್ವಾಮಿತ್ರ ಮೇನಕೆ, ಹಲಸನಹಳ್ಳಿ ನರಸಿಂಹಶಾಸ್ತ್ರಿಗಳ ಭೀಷ್ಮ ವಿಜಯ, ದೇವಯಾನಿ, ರುಕ್ಮಾಂಗದ ವೀರಮಣಿ, ಭೀಷ್ಮ ಪ್ರತಿಜ್ಞೆ, ಬ್ರಹ್ಮಾವರ ವಿಷ್ಣು ಭಾಗವತರ ಕೀಚಕವಧೆ. ನೋಡಿ, ಕೀಚಕವಧೆಯಲ್ಲಿ ಎಂತೆಂಥ ರೀತಿಗಳ ಪದ್ಯಗಳೆಲ್ಲ ಇದೆ. ಹಾಗೂ ದೇವಿದಾಸರ ಅಭಿಮನ್ಯು ಕಾಳಗ, ಮೈರ್ಪಾಡಿ ವೆಂಕಟರಮಣೆಯವರ ಪ್ರಹ್ಲಾದ ಚರಿತ್ರೆ ಎಷ್ಟು ವಿಶಿಷ್ಟವಾದ ಪ್ರಸಂಗ ಕೇಳಿದರೆ ಬಹುಶಃ ರಾವಣ ಮತ್ತು ಅತಿಕಾಯ ಇಂದ್ರಜಿತು ಇದ್ದ ಹಾಗೆ. ಒಂದೇ ಮನೆಯಲ್ಲಿ 2 ಪಕ್ಷದವರಿದ್ದಾರೆ, ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು. ಅದಕ್ಕೂ ಪೂರ್ವಭಾವಿಯಾಗಿ ಕಯಾದುವಲ್ಲಿ ನಾರದ ಬಂದು ಹೇಳಿ ಹೋಗುವುದು. ಈ ರೀತಿಯ, ಅಂದರೆ ನಮ್ಮೆದುರು ಯಕ್ಷಗಾನ ಎರಡನ್ನೂ ಇಟ್ಟಿದೆ, ಒಂದು ಹಾಲು ಇನ್ನೊಂದು ಮದ್ಯ. ಸ್ವೀಕರಿಸುವ ನಮ್ಮ ಮನಸ್ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ್ದು. ನಾವು ಸ್ವೀಕರಿಸಿ ಮುಂದಿನ ಆರೋಗ್ಯಪೂರ್ಣ ಜನಾಂಗಕ್ಕೆ ನಾವೇನು ಕೊಡ್ತಾ ಇದ್ದೇವೆ ಅದು ಯಕ್ಷಗಾನ. ಆಗಲೇ ಶ್ರೀಯುತ ಕಲ್ಕುರವರು ಹೇಳಿದರು, ಮಕ್ಕಳ ವಿದ್ಯಾಭ್ಯಾಸ ಕನಿಷ್ಠ ಆಟ ನೋಡುವುದಕ್ಕೋ ತಾಳ್ಮದಲ್ಲೇ ನೋಡುವುದಕ್ಕೋ ಬೇಡ, ಹಿಮ್ಮೇಳ ವೈಭವಕ್ಕೋ ಅಥವಾ ಯಾವುದಕ್ಕೋ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ಬರುವಾಗ ಎಲ್ಲರೂ, ಅಥವಾ ಈಗ ನೀವು V4 ಚಾನೆಲ್ ಆದರೂ ಕೂತಿದ್ದೀರಿ ನೋಡುವಾಗ ದಯವಿಟ್ಟು ಮಕ್ಕಳನ್ನು ಸ್ಟಡಿ ಮಾಡ್ಕೊ ಹೋಗು, ಅಥವಾ ಅಲ್ಲಿ ಆಚೆ ಹೋಗುವ, ನೀ ಈಚೆ ಬರಬೇಡ ಅಂತ ಹೇಳೋದನ್ನು ನಿಲ್ಲಿಸಿ ಏನೋ ಒಂದು ಯಕ್ಷಗಾನದೇನು ನಡೀತದೆ ಒಂದು ಅರ್ಧ ಗಂಟೆ ನೋಡೋದಕ್ಕೆ ಬಿಡಿ. ಯಾಕೆಂದರೆ ಮುಂದೆ ಅವ್ರು ಹೇಳ್ತಾರೆ ಯಕ್ಷಗಾನ ಅನ್ನೋದು ಹೀಗಿತ್ತು ಅಂಥೇಳಿ. ಅದರಿಂದ ತನ್ನಿಂತಾನೇ ಯಕ್ಷಗಾನ ಬೆಳೆಯೋದಕ್ಕೆ ಸಾಧ್ಯ. ಇತ್ತೀಚೆಗಷ್ಟೇ ಅಂಕೋಲದಲ್ಲಿ ಒಬ್ಬರು ಪೊಲೀಸ್ ಹಿರಿಯ ಅಧಿಕಾರಿಗಳು ಯಕ್ಷಗಾನದ ಕಟ್ಟ ಅಭಿಮಾನಿಗಳಾಗಿದ್ದಾರೆ. ಅವರು ಸಣ್ಣವರಿರುವಾಗ ಅವರ ತಂದೆ ತಾಯಿ ಅವರನ್ನು ಯಕ್ಷಗಾನ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅಂದರೆ ಹೀಗೆ ಇದು ಕೊಂಡಿಯ ರೂಪದಲ್ಲಿ ಮುಂದಿನ ಜನಾಂಗಕ್ಕೆ ನಾವು ಕೊಡುವಂಥ
ಒಂದು ಅಮೂಲ್ಯವಾದ ಕಾಣಿಕೆ. ಇದೊಂದು ಓಪನ್ ಯೂನಿವರ್ಸಿಟಿ, ತೆರೆದಿಟ್ಟ ವಿಶ್ವವಿದ್ಯಾಲಯ. ಇದರಲ್ಲಿ ಎಲ್ಲನೂ ಇದೆ. ಕೃತ, ತ್ರೇತ, ದ್ವಾಪರ ಈ 3 ಯುಗದಲ್ಲಿ ಯಾವುದು ಬೇಕೋ ಅಷ್ಟು ಇದೆ. ಸಿದ್ಧಿ, ಸಾಧನೆ, ಪ್ರಸಿದ್ಧಿ, ಸಾಕ್ಷಾತ್ಕಾರ, ದೃಶ್ಯ, ಅದೃಶ್ಯ, ದೃಷ್ಟ, ಇವಿಷ್ಟು ಇದೆ. ಕಿಂಚಿತ್ ಇದರಿಂದ ಒಂದು ಸಮುದ್ರದ ಎದುರು ನಿಂತು ಒಂದು ಬೊಗಸೆ ನೀರು ನಮಗೆ ಸಿಕ್ಕಿದರೂ ಆ ಬೊಗಸೆ ನೀರಿನಿಂದಲೇ ಒಂದು ಹಿಡಿ ಉಪ್ಪಾದರೂ ನಮ್ಮ ಯಕ್ಷಗಾನ ರಂಗಭೂಮಿ ಸಾರ್ಥಕತೆ ಪಡೀತದೆ. ಇದು ನಮ್ಮ ಮೂಲ ಉದ್ದೇಶ. ಜೊತೆಯಲ್ಲಿ ಆಗಲೇ ಕಲ್ಕುರು ಪ್ರತಿಷ್ಠಾನದವರು ಯಕ್ಷಗಾನದ ಬಗ್ಗೂ ಹಾಗೂ ಸಾಹಿತ್ಯ, ಕನ್ನಡ ಸಾಹಿತ್ಯ ಇದರ ಬಗ್ಗೂ ತುಂಬ ಕಳಕಳಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಯಕ್ಷಗಾನ ಮತ್ತು ಕನ್ನಡ ಒಂದೇ ನಾಣ್ಯದ 2 ಮುಖ. ಕನ್ನಡ ಬಿಟ್ಟು ಯಕ್ಷಗಾನ ಇಲ್ಲ. ಯಕ್ಷಗಾನದಲ್ಲೇ ಹಳಗನ್ನಡಗಳಿದೆ. ಯಕ್ಷಗಾನದಲ್ಲೇ ಸಂಸ್ಕೃತಗಳು ಬಂದಿದೆ. ಶಾರ್ದೂಲ ವಿಕ್ರೀಡಿತ, ಅನೇಕ ಶ್ಲೋಕಗಳು ಎಲ್ಲವೂ ಯಕ್ಷಗಾನದಲ್ಲಿದೆ. ಈ ರೀತಿಯ ಸಂದೇಶಗಳು ಜನಮನ ತಲುಪಿದಲ್ಲಿ ನಮ್ಮ ಕಲಾ ತಂಡದ ಶ್ರಮ ಸಾರ್ಥಕ ಅನ್ನೋದು ನನ್ನ ಮನೋಭಾವನೆ. ಈಗ ಪ್ರಥಮವಾಗಿ ಗಣಪತಿ ಪೂಜೆಯಿಂದ ಪ್ರಾರಂಭಿಸ್ತಾ ಇದ್ದೇವೆ. ಗುರುಗಣಪತಿಭ್ಯಾಂ ನಮಃ. ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ
ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಯಕ್ಷಗಾನ ರಂಗಭೂಮಿಯಲ್ಲಿ ಮಾರ್ವಿ ನಾರಣಪ್ಪ ಉಪ್ಪೂರು ಪ್ರಾಚಾರ್ಯ ಪೀಠವನ್ನು ಏರಿ ನಿಜವಾದ ಗುರು ಅನ್ನುವ ಶಬ್ದಕ್ಕೆ ಒಂದು ಅರ್ಥವನ್ನು ತಂದಿದ್ದವರು ನನ್ನ ಗುರುಗಳು. ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಗುರುಗಳು ಅನ್ನೋದಕ್ಕಿಂತಲೂ ಆ ಗುರುಗಳ ಶಿಷ್ಯ ನಾನು ಅನ್ನೋದೇ ನನಗೆ ಹೆಮ್ಮೆಯ ವಿಷಯ. ಯಾಕೆಂದರೆ ಕೇವಲ ಅವರು ಯಕ್ಷಗಾನಕ್ಕಷ್ಟೇ ಅಲ್ಲ, ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರು ಆವಾಗ ಹೇಳಿದ ಮಾತುಗಳೆಲ್ಲ ನನಗೆ ಈಗ ಜೀರ್ಣ ಆಗ್ತಾ ಇದೆ. ಅಂದರೆ ಕುಡಿದಿದ್ದು ಹಾಲು ತುಂಬ ಲೇಟ್, ಹಾಲು ಪ್ರಭಾವ ಬೀರುವಾಗ ಒಂದೊಂದು ಸಾರಿ ಕೋಪ ಬಂದೋ ಅಥವಾ ಅನ್ಯಮನಸ್ಕರಾಗಿಯೋ ಹೇಳಿದ ಒಂದೊಂದು ಮಾತು ಈಗ ರಂಗದಲ್ಲಿ ನಾವು ಅದನ್ನು ಸಾಕ್ಷಾತ್ಕಾರವಾಗಿ ನಾನು ಅನುಭವಿಸ್ತಾ ಇದ್ದೇನೆ, ನೋಡಿದ್ದೇನೆ. ಅವರ ದಿವ್ಯ ಸಂಸ್ಮರಣೆ ಜೊತೆಯಲ್ಲಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಬದುಕಿನದ್ದಕ್ಕೂ ನಿತ್ಯ ಸ್ಮರಣೀಯರಾದಂಥ ಅವರ ನೆನಪಿನ ಈ ಕಾರ್ಯಕ್ರಮ, ಅದರಲ್ಲಿ ಪ್ರಥಮವಾಗಿ ಶ್ರೀಕೃಷ್ಣ ಸಂಧಾನದ ಪದ್ಯ. ಇದರಲ್ಲಿ ಎರಡು ರೀತಿಗಳಿದೆ. ಉಪ್ಪೂರು ಹೇಗೆ ಬಳಸ್ತಾ ಇದ್ದರು, ನಮ್ಮ ಉತ್ತರ ಕನ್ನಡದ ಬಡಗು ಬಡ ಬಡಗು. ಅರಸನಿಂದೆ ನಲಾರ ಮಾಧವ ಕಿರುನಗೆಯ ಕೇವಣಿಸಿ ಮಾಧವ ಕಿರುನಗೆಯ ಕೇವಣಿಸಿ ಧರ್ಮಜನಿಂದು ಕುರುಭೂವರನ ಬಳಿಗೆ ಭೀಮನ ಕರೆದು ಧರ್ಮಜನಿಂದು ಕುರುಭೂವರನ ಬಳಿಗೆ ಧರ್ಮಜನಿಂದು ಕುರುಭೂವರನ ಬಳಿಗೆ ಇನ್ನೊಂದು ಕೋಮಲಾಂಗಿ ಕೇಳೆ. ಬಹುಶಃ ಇತ್ತೀಚೆಗೆ ಈ ರಾಗ ಸುರುಟಿ ಏಕತಾಳ, ಈ ರಾಗ ನಮ್ಮ ರಂಗದಿಂದ ಸ್ವಲ್ಪ ವಿರಳವಾಗ್ತಾ ಇದೆ. ಎಲ್ಲಿಗೆ ಬಂದು ಮುಟ್ಟಿದೆ ಕೇಳಿದ್ರೆ, ಈ ರಾಗ ಹೆಚ್ಚಿನದಾಗಿ ಹಾಸ್ಯಕ್ಕೆ ಬಳಸುವಂಥ ರಾಗವಾಗಿ ಕೂತಿದೆ. ನಾನು ಕೆಲವು ಕಡೆ ಬಳಸಿದ್ದೇನೆ.
ಈ ಸುರುಟಿ ಏಕತಾಳದ ರಾಗದ ನಡೆ ಬದಲಾಗಿ ಮಧ್ಯಮಾವತಿ ರಾಗಕ್ಕೆ ತಿರುಗಿದೆ. ಗುರುಗಳು ಬಳಸ್ತಾ ಇರುವ ಸುರುಟಿ ಏಕತಾಳ ಹೀಗೆ: ಕೋಮಲಾಂಗಿ ಕೇಳೆ, ಕೋಮಲಾಂಗಿ ಕೇಳೆ ಕೋಮಲಾಂಗಿ ಕೇಳೆ ಮದ ಗಜಗಾಮಿನಿ ಪಾಂಚಾಲೆ ಮದ ಗಜಗಾಮಿನಿ ಪಾಂಚಾಲೆ ಕಾಮುಕ ಗುರು ಭೂಗಾಂತನ ನಿಲಯಗೆ ಕಾಮುಕ ಗುರು ಭೂಗಾಂತನ ನಿಲಯಗೆ ಸ್ವಾಮಿಯ ಸಂಧಿಗೆ ಧರ್ಮಜ ಕಳುಹುವ ಕಾಮುಕ ಗುರು ಭೂಗಾಂತನ ನಿಲಯಗೆ ಸ್ವಾಮಿಯ ಸಂಧಿಗೆ ಧರ್ಮಜ ಕಳುಹುವ. ಇದರ ನಂತರದ ಮುಂದಿನ ಭಾಗದ ಪದ್ಯ ನೋಡಿದೆಯ ವಿದುರ. ಬಡ ಬಡಗಿನ ನೆಡೆ ಹೀಗೆ: ನೋಡಿದೆಯ ವಿಧುನ ನೋಡಿದೆಯ ನೋಡು ನೋಡಿದೆಯ ನೋಡು ನೋಡಿದೆಯ ವಿದುರ ನೋಡು ನೋಡಿದೆಯ ವಿದುರ ಕೌರವ ಮಾಡಿದೋ ಲಾಗವ ಕೌರವ ಮಾಡಿದೋ ಲಾಗವ ನೋಡು ಓಡಿ ಹೋಗಲಿ ಕೃಷ್ಣನೇ ನೋಡ ಓಡಿ 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 ಹೋಗಲಿ ಕೃಷ್ಣನೇ ನೋದ
ಗರ್ವದಲ್ಲಿ ಕುಳಿತಿರುವ ನೀ ಭೂವರನು, ಈ ಭೂವರನು ಕೇಡುಗರ ಒಡನಾಡಿ ಕೆಟ್ಟ ಭೂವರನು ಕೇಡುಗರ ಒಡನಾಡಿ, ಭೂಪತಿಯು ಕೇಡುಗರ ಒಡನಾಡಿ, ಕೇಡುಗರ ಒಡನಾಡಿ, ಭೂವರನು ಕೇಡುಗರ ಒಡನಾಡಿ ಕೆಟ್ಟ. ಕೇಡುಗರ ಒಡನಾಡಿ ಕೆಟ್ಟ, ಕೇಡುಗರ ಒಡನಾಡಿ ಕೆಟ್ಟ. ಗುರುಗಳಾದಂಥ ಉಪ್ಪೂರ್ವ ಶೈಲಿ ನೋಡಿನೇಯ ವಿನೋದ ನೋಡು ನೋಡು ನೋಡಿದೆ 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 ವಿದುರ ಕೌರವ ಮಾಡಿನೋ ನೋಡು ಕೌರವ ಮಾಡಿನೋ ಓಡಿ ಹೋಗಲಿ ಓಡಿ ಹೋಗಲಿ ಕೃಷ್ಣನೇನೋದ ಓಡಿ ಹೋಗಲಿ ಕೃಷ್ಣನೇನೋದ ನೋಡು ಓಡಿ ಹೋಗಲಿ ಕೃಷ್ಣನೇನೋದ ಗಾಢ ಗರ್ವದಲ್ಲಿ ಕುಳಿತಿರುವ ನೀ ಭೂವರನು, ಗಾಢ ಗರ್ವದಲ್ಲಿ ಕುಳಿತಿರುವ ನೀ ಭೂವರನು ಕೇಡುಗರ ಒಡನಾಡಿ ಕೆಟ್ಟ ಭೂವರನು ಕೇಡುಗರ ಒಡನಾಡಿ ಕೆಟ್ಟ. ಯಕ್ಷಗಾನದಲ್ಲಿ ಬರುವ ಸಾಹಿತ್ಯ ಅವ್ರಿಗೆ ಬೇಕಾದ್ರೂ ಹೋಗ್ತಾರೆ, ತೊಂದರೆ ಇಲ್ಲ. ಈ ಜಿಜ್ಞಾಸೆ ದಕ್ಷಯಜ್ಞ ಪ್ರಕರಣದಲ್ಲಿ
ದಾಕ್ಷಾಯಣಿಗೂ ಮತ್ತು ಪರಮೇಶ್ವರ ದೇವರಿಗೂ ಮಾತು ಪ್ರಾರಂಭವಾಗಿತ್ತು. ದಕ್ಷ ಮಾಡುವಂಥ ಶಿವಹೀನ ಯಾಗಕ್ಕೆ ದಾಕ್ಷಾಯಣಿ ಹೋಗುವ ಹಂಬಲವನ್ನು ವ್ಯಕ್ತಪಡಿಸಿದಾಗ ಪರಮೇಶ್ವರ ದೇವರು ಸರ್ವಥಾ ಹೋಗು ಕೂಡುದು ಅಂತ ಹೇಳಿದಾಗ ಅದಕ್ಕೆ ದಾಕ್ಷಾಯಣಿ ಸಮರ್ಥಿಸಿಕೊಳ್ತಾರೆ. ಬಹುಶಃ ಈ ಜಾನಪದ ಗೀತೆಯಲ್ಲೂ ತಾವು ಕೇಳಿರ್ಬೋದು, ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ನನ್ನ ತವರೂರು ಗೋಕುಲ ನಗರ ಮನಿಯಂಥ ದುರಾಜ ಮಂದಿರ, ನನ್ನ ಅಣ್ಣಯ್ಯ ನನ್ನ ಅಣ್ಣಯ್ಯ ಭಾರಿ ಸಾವುಕಾರ ಇನ್ನು ಬರಲಿಲ್ಲ ಯಾಕ ಕರಿಯಾಕ. ತವರು ಮನೆ ಮೇಲೆ ಅಷ್ಟು ವ್ಯಾಮೋಹ. ಇದು ಉತ್ತರ ಕರ್ನಾಟಕದ ಹುಕ್ಕೇರಿ ಬಾಳಪ್ಪನವರು ಈ ಹಾಡನ್ನು ಹಾಡಿದ್ದಾರೆ. ಒಟ್ಟು ನಮ್ಮ ವ್ಯವಸ್ಥೆಯೊಳಗೆ ಸ್ತ್ರೀಯರಿಗೆ ತವರು ಮನೆ ಅಂದರೆ ಅಷ್ಟು ಇಷ್ಟ. ಅದಕ್ಕೆ ದಾಕ್ಷಾಯಣಿ ಈ ರೀತಿ ಸಮರ್ಥಿಸಿಕೊಳ್ಳುತ್ತಾರೆ. ಯಾಕೆ ಹೋಗಬಾರ್ದು ಆಮಂತ್ರಣ ಇಲ್ಲದೆ? ಆಮಂತ್ರಣ ಇಲ್ಲದೆ ಹೋಗಬಹುದು. ಯಾರ್ಯಾರ ಮನೆಗೆ? ತಾಯಿ ಗ್ರಹಕ್ಕೆ, ಗುರುವಿನ ಗ್ರಹಕ್ಕೆ, ಅರಸನ ಗ್ರಹಕ್ಕೆ. ಅಂದರೆ ಅರಸನ ಗ್ರಹ ಅಂದರೆ ದೇವಸ್ಥಾನವೂ ಆಗಬಹುದು. ಹೀಗೆ ಅರುವಿಸದೈದು ಅನುಚಿತವೆನಬೇಡ, ಅರುವಿಸದೈದು ಅನುಚಿತವೆನಬೇಡ, ಅರುಹಬೇಕೆಂಬುದಿಲ್ಲ, ಅನುಚಿತವೆನಬೇಡ, ಅರುವಿಸಬೇಕೆಂಬುದಿಲ್ಲ. ಗ್ರಹಕ್ಕೆ ತಾಯಿ ಗ್ರಹಕ್ಕೆ, ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ, ಕಾಂತನ ಗ್ರಹಕ್ಕೆ, ಅರಸನ ಗ್ರಹಗಳಿಗೆ ಹೋಗುವುದನ್ನು ಚಿತಯನಬೇಡ. ಅರುಹಬೇಕೆಂಬುದಿಲ್ಲ, ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ, ಕಾಂತನ ಗ್ರಹಕ್ಕೆ, ಅರಸನ ಗ್ರಹಗಳಿಗೆ ಯಕ್ಷಗಾನದಲ್ಲಿ ಬರುವ ಸಾಹಿತ್ಯ ಸಂದೇಶ. ಸಹಜ
ಆದರೆ ನಮ್ಮಲ್ಲಿ ಮನಸ್ಸಿನೊಳಗೆ ಒಂದು ರೀತಿ ಅಳುಕು ತುಮುಲ. ತವರು ಮನೇಲಿ ಏನಾದರೂ ನಮಗೆ ಹೇಳಿಕೆ ಇಲ್ಲದೆ ಹೋಗ್ಬೋದಾ ಹೇಗೆ? ಹೇಳಲಿಲ್ಲಲ್ಲ, ಅವ್ರಿಗೆ ಬೇಕಾದರೂ ಹೋಗ್ತಾರೆ, ತೊಂದರೆ ಇಲ್ಲ. ಈ ಜಿಜ್ಞಾಸೆ ದಕ್ಷಯಜ್ಞ ಪ್ರಕರಣದಲ್ಲಿ ದಾಕ್ಷಾಯಣಿಗೂ ಮತ್ತು ಪರಮೇಶ್ವರ ದೇವರಿಗೂ ಮಾತು ಪ್ರಾರಂಭವಾಗಿತ್ತು. ದಕ್ಷ ಮಾಡುವಂಥ ಶಿವಹೀನ ಯಾಗಕ್ಕೆ ದಾಕ್ಷಾಯಣಿ ಹೋಗುವ ಹಂಬಲವನ್ನು ವ್ಯಕ್ತಪಡಿಸಿದಾಗ ಪರಮೇಶ್ವರ ದೇವರು ಸರ್ವಥಾ ಹೋಗು ಕೂಡುದು ಅಂತ ಹೇಳಿದಾಗ ಅದಕ್ಕೆ ದಾಕ್ಷಾಯಣಿ ಸಮರ್ಥಿಸಿಕೊಳ್ತಾರೆ. ಬಹುಶಃ ಈ ಜಾನಪದ ಗೀತೆಯಲ್ಲೂ ತಾವು ಕೇಳಿರ್ಬೋದು, ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ನನ್ನ ತವರೂರು ಗೋಕುಲ ನಗರ ಮನಿಯಂಥ ದುರಾಜ ಮಂದಿರ, ನನ್ನ ಅಣ್ಣಯ್ಯ ನನ್ನ ಅಣ್ಣಯ್ಯ ಭಾರಿ ಸಾವುಕಾರ ಇನ್ನು ಬರಲಿಲ್ಲ ಯಾಕ ಕರಿಯಾಕ. ತವರು ಮನೆ ಮೇಲೆ ಅಷ್ಟು ವ್ಯಾಮೋಹ. ಇದು ಉತ್ತರ ಕರ್ನಾಟಕದ ಹುಕ್ಕೇರಿ ಬಾಳಪ್ಪನವರು ಈ ಹಾಡನ್ನು ಹಾಡಿದ್ದಾರೆ. ಒಟ್ಟು ನಮ್ಮ ವ್ಯವಸ್ಥೆ ಒಳಗೆ ಸ್ತ್ರೀಯರಿಗೆ ತವರು ಮನೆ ಅಂದರೆ ಅಷ್ಟು ಇಷ್ಟ. ಅದಕ್ಕೆ ದಾಕ್ಷಾಯಣಿ ಈ ರೀತಿ ಸಮರ್ಥಿಸಿಕೊಳ್ಳುತ್ತಾರೆ. ಯಾಕೆ ಹೋಗಬಾರ್ದು ಆಮಂತ್ರಣ ಇಲ್ಲದೆ? ಆಮಂತ್ರಣ ಇಲ್ಲದೆ ಹೋಗಬಹುದು. ಯಾರ್ಯಾರ ಮನೆಗೆ? ತಾಯಿ ಗ್ರಹಕ್ಕೆ, ಗುರುವಿನ ಗ್ರಹಕ್ಕೆ, ಅರಸನ ಗ್ರಹಕ್ಕೆ. ಅಂದರೆ ಅರಸನ ಗ್ರಹ ಅಂದರೆ ದೇವಸ್ಥಾನವೂ ಆಗಬಹುದು. ಹೀಗೆ ಅರುವಿಸದೈದು ಅನುಚಿತವೆನ ಬೇಡ, ಅರುವಿಸದೈದು ಅನುಚಿತವೆನ ಬೇಡ, ಅರುಹಬೇಕೆಂಬುದಿಲ್ಲ, ಅನುಚಿತವೆನ ಬೇಡ, ಅರುವಿಸಬೇಕೆಂಬುದಿಲ್ಲ. ಗ್ರಹಕ್ಕೆ ತಾಯಿ ಗ್ರಹಕ್ಕೆ, ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ, ಕಾಂತನ ಗ್ರಹಕ್ಕೆ, ಅರಸನ ಗ್ರಹಗಳಿಗೆ ಹೋಗುವುದನ್ನು ಚಿತಯನ ಬೇಡ. ಅರುಹಬೇಕೆಂಬುದಿಲ್ಲ, ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ, ಕಾಂತನ ಗ್ರಹಕ್ಕೆ, ಅರಸನ ಗ್ರಹಗಳಿಗೆ
ಗ್ರಹಕ್ಕೆ ತಾಯ್ ಗ್ರಹಕ್ಕೆ ಗುರುವಿನ ಗ್ರಹಕ್ಕೆ ತಾಯ್ ಗ್ರಹಕ್ಕೆ ಕಾಂತನ ಗ್ರಹಕ್ಕೆ ಅರಸನ ಗ್ರಹಗಳಿಗೆ ಗುರುವಿನ ಗ್ರಹಕ್ಕೆ ತಾಯ್ ಗ್ರಹಕ್ಕೆ ಕಾಂತನ ಗ್ರಹ ಗಾನದನ ಗ್ರಹಗಳಿಗೆ ಅರುವ ಬೇಕೆಂಬುದಿಲ್ಲ. ಪ್ರಸಂಗ ಕೃಷ್ಣಾರ್ಜುನ ಗಯನ ಸಂಪೂರ್ಣ ವೃತ್ತಾಂತವನ್ನು ತಿಳಿದಂಥ ನಾರದ ಮಹರ್ಷಿ ಶ್ರೀಕೃಷ್ಣ ದೇವರಲ್ಲಿ ಬರ್ತಾನೆ. ನಮ್ಮಲ್ಲಿ ಈ ಯಕ್ಷಗಾನ ನಮ್ಮ ನೆಲದಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಕೇಳಿದ್ರೆ ನಾವು ಸ್ವಲ್ಪ ಆಚೆ ಈಚೆ ಮಾಡೋರಿಗೆ ನಾವು ಹೇಳ್ತೇವೆ ಅವ ನಾರದನಾಗಿ ಅಂತ ಹೇಳಿ. ಸ್ವಲ್ಪ ಕೈ ಬಿಚ್ಚಿ ದಾನ ಮಾಡೋರಿಗೆ ಅವ ಮಾರಾಯ ಅವ ಕಲಿಯುಗದ ಕರಡ. ಸ್ವಲ್ಪ ಚಾಡಿ ಹಚ್ಚುವ ಹೆಂಗಸರಿಗೆ ಹೇಳ್ತೇವೆ ರಾಮಾಯಣದ ಮಂಥರೆ ಅಂತ. ಹೀಗೆ ಅಂದರೆ ಇದು ಯಕ್ಷಗಾನವೇ ನಮ್ಮನ್ನು ಈ ರೀತಿ ನಮಗೂ ತಿಳಿದೆ, ನಮ್ಮೊಳಗೆ ಇದು ಹೊಕ್ಕಿ ಹೋಗಿದೆ. ಹಾಗೆ ನಾರದ ಮಹರ್ಷಿ ಏನೂ ಗೊತ್ತಿಲ್ಲ ಅಂತ ಹೇಳಿ ಎಲ್ಲವನ್ನೂ ಹೇಳ್ತಾರೆ. ಬೆಹಾಗ್ ರಾಗ, ಈ ರಾಗವನ್ನು ನೀವು ಕೇಳಿರ್ತೀರಿ, ಬಹಳ ಪ್ರಸಿದ್ಧವಾದ ಹಾಡು ಇದು. ಯಾವುದು? ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ನೀವು ಈ ಹಾಡನ್ನು ಕೇಳಿರ್ತೀರಿ. ಕರೆದರು ಕೇಳದೆ ಸುಂದರನೆಯಗೆ ನನ್ನಲ್ಲಿ ಈ ಮೌನ, ಕರೆದರು ಕೇಳದೆ ಯಕ್ಷಗಾನದಲ್ಲೂ ಇದೇ ರಾಗ ಬಳಸಲ್ಪಟ್ಟಿದೆ. ತರನಾರನ ಹೇಳಲಾರೆನು ಹೇಳ ಉಳಿಯಲಾರೆನು ಹೇಳಲಾರೆನು ಹೇಳದುಳಿಯಲಾರೆನು ಹೇಳಲಾರೆನು ಹೇಳದುಳಿಯಲಾರೆನು ಹೇಳಲಾರೆನಯ್ಯೋ ರಂಗ ಹೇಳವಾರಗಂಧರಂಗ ಹೇಳಲಾರೆ ಹೇಳಲಾರೆ ಹೇಳಲಾರೆನು ಹೇಳ ಉಳಿಯಲಾರೆನು ಹೇಳಲಾರೆನಯ್ಯೋ ರಂಗ ಹೇಳವಾರದಂತರಂಗ ಹೇಳವಾರದಂತರಂಗ ಹೇಳಲಾರೆನು ಹೇಳದುಳಿಯಲಾರೆನು
ಕಂಡು ಕಾಣಲಿಲ್ಲ ಎನಲು ಉಂಡನೆಂಬರು ನಾರದನನು ಕಂಡುದವು ಬೇಳಿದರೆ ಜಗಳ ತಂದು ಕೊಟ್ಟೆ ಎಂಬೆ ನೀನು ಹೇಳಲಾರೆನು ಹೇಳ ಉಳಿಯಲಾರೆನು ಹಸಿವೆಗೆಂದು ಹಣ್ಣ ತರಲು ಎಸೆವವನದಿ ಹೋಗುತ್ತಿರಲು ಹೇಳಲಾರೆನು ಹಸಿವೆಗೆಂದು ಹಣ್ಣ ತರಲು ಎಸೆವವನದಿ ಹೋಗುತ್ತಿರಲು ಹೇಳಲಾರೆ ಬಸುಳೆಯೊಬ್ಬ ಬಂದು ತನ್ನ ಬೆಸರುಗಯ ಗಂಧರ್ವನೆಂದ ಹೇಳಲಾರೆನು ಹೇಳದುಳಿಯಲಾರೆ ರಂಗ ಹೇಳಲಾರೆನು ಹೇಳದುಳಿಯಲಾರೆ ಹೇಳಲಾರೆನು. ಪ್ರಸಂಗ ಭಕ್ತ ಪ್ರಹ್ಲಾದದ ಒಂದು ದೃಶ್ಯದ ಹಾಡು. ಶ್ರೀಹರಿಯಿಂದ ನಿರೂಪಣೆಯನ್ನು ಹೊತ್ತಂಥ ನಾರದ ಮಹರ್ಷಿ ನಾರಾಯಣ ನಾಮಸ್ಮರಣೆಯನ್ನು ಬಿಟ್ಟು ಮಹೇಶ್ವರನ ನಾಮಸ್ಮರಣೆ ಮಾಡ್ತಾ ಶೋಣಿತಾಪುರಕ್ಕೆ ಬರ್ತಾನೆ. ಖಯಾದುವಿನ ಸಜ್ಜಾಲಯಕ್ಕೆ. ಖಯಾದು ಹಿರಣ್ಯಕಶಿಪುವಿನ ಧರ್ಮಪತ್ನಿ ಹೆದರ್ತಾಳೆ. ನಾರದ ಮಹರ್ಷಿಗಳು ಬಂದರು. ಆಗಷ್ಟೇ ಹರಿದ್ವೇಷಿಯಾದಂಥ ಹಿರಣ್ಯಕಶಿಪು ಶ್ರೀಹರಿಯನ್ನು ಹುಡುಕ್ತಾ ಹೊರಟಿರ್ತ. ಹಿರಣ್ಯಕಶಿಪು ಇದ್ದಿರುವುದಿಲ್ಲ. ಯಾಕೆ ಬಂದ್ರಿ ನಾರದ ಮಹರ್ಷಿಗಳೇ? ಬೇಗ ಹೇಳಿ, ಬೇಗ ಹೊರಡಿ. ಅಲ್ಲಿ ಶ್ರೀಹರಿ ನಿರೂಪವನ್ನು ಹೊತ್ತು ಬಂದಂಥ ನಾರದ ನಿರೂಪದ ಮಹಿಮೆಯನ್ನು ಹೇಳ್ತಾರೆ. ಬಹುಶಃ ಶ್ರೀಹರಿ ಹೇಳಿದ್ದಾನೋ ಇಲ್ವೋ, ನಮಗೂ ಸಿಕ್ಕಲಿಲ್ಲ, ನಿಮಗೂ ಸಿಕ್ಕಲಿಲ್ಲ. ನಾರದನು ನಾವು ನೋಡಲಿಲ್ಲ, ರೂಪ ಅಷ್ಟೇ ನೋಡಿದ್ದೇವೆ. ಆದರೆ ಯಕ್ಷಗಾನದ ಕವಿ ಆ ಸಂದೇಶವನ್ನು ಎಷ್ಟು ಸೂಕ್ಷ್ಮವಾಗಿ ನಮ್ಮ ಇಂದಿನ ಸಮಾಜಕ್ಕೆ ನೀಡಿದ್ದಾರೆ ಕೇಳಿದ್ರೆ ಇದೆ ಯಕ್ಷಗಾನ ಸಾಹಿತ್ಯ ಸಂದೇಶ ಅನ್ನೋದು. ನಮ್ಮ ಮದುವೆಯಾದ ತಕ್ಷಣ ನವದಂಪತಿಗಳು ಪ್ರಸ್ಥದ ಕೋಣೆ, ಈಗ ಎಲ್ಲೋ ವಿಮಾನದಲ್ಲಿ, ಆಕಾಶದಲ್ಲಿ, ನೀರಿನ ಮಧ್ಯ ಎಲ್ಲೆಲ್ಲೋ ಪ್ರಸ್ಥಗಳಾಗ್ತದೆ. ನಮ್ಮ ಹಿಂದಿನವರು ಮಾಡಿಟ್ಟಿದ್ದು ಶಾಸ್ತ್ರಗಳು. ಪ್ರಸ್ಥದ ಕೋಣೆಯ ಎಲ್ಲ ಕಡೆಗೂ ದೇವರ ಭಾವಚಿತ್ರಗಳು. ಅಂದರೆ ನವದಂಪತಿಗಳು ಒಂದಾಗುವಾಗ ಸತ್ಪ್ರಜೆಯನ್ನು ನಾವು ಸಮಾಜಕ್ಕೆ ಕೊಡಬೇಕು. ಈ ಉದ್ದೇಶದಿಂದ ನಂತೆ ಹರಿಯ ಶರಣನಂತೆ ಮುಂದೆ ಅದೇ ರೀತಿ ಪ್ರಹ್ಲಾದನ ಜನ್ಮ ಆಗ್ತದೆ. ಹರಿಯುವೆ ಮಾದನಿನ್ನು
ಒರೆಯಲೆನ್ನುದ ಹರಿಯು ಬೇದ ಮಾತ ನಿನ್ನು ಒರೆಯಲೆನ್ನುದ ಬರದಿ ಬಂದೆ ಬರದಿ ಬಂದೆ ಕೇಳು ಮಾದ ಹರಿಣಾಜಿ ಹರದಿ ಬಂದೆ ನಿನ್ನೊಳೆನುದ ಹರಿಣಾಜಿ ಎರೆಯನನ್ನು ಕೂಡುವಾಗ ಮರೆತು ಬೇರೆ ಚಿಂತೆ ಎರೆಯನನ್ನು ಕೂಡುವಾಗ ಮರೆತು ಬೇರೆ ಚಿಂತೆ ಹರಿಯ ಸ್ಮರಿಸಲ್ ಉದಿಪನಂತೆ ಹರಿಯ ಶರಣನಂತೆ ಹರಿಯ ಸ್ಮರಿಸಲ್ ಉದಿಪನಂತೆ ಹರಿಯ ಶರಣನಂತೆ ಎರೆಯನನ್ನು ಕೂಡುವಾಗ ಮರೆತು ಬೇರೆ ಚಿಂತೆ ಹರಿಯ ಸ್ಮರಿಸಲ್ ಉದಿಬನಂತೆ ಹರಿಯ ಶರಣನಂದೆ ಹರಿಯು ಬೇಡ ಹರಿಯು ಬೇಡ ಮಾತ ನಿನ್ನೊಳೆಯಲೆನ್ನುದ ಒಂದು ಭೀಷ್ಮ ವಿಜಯದ ಹಾಸ್ಯದ ಪದ್ಯ ಹುಸೇನಿ ರಾಗ. ಈ ಯಕ್ಷಗಾನದಲ್ಲಿ ರಾಗ ಪ್ರಭೇದಗಳನ್ನು ಪರಿಶುದ್ಧವಾಗಿ ನನಗೆ ತಿಳಿದ ಹಾಗೆ ಮಾಡಿದಂಥ ಭಾಗವತರು ಪ್ರಾಚಾರ್ಯ ಎಂ ನಾರಾಯಣಪ್ಪ ಉಪ್ಪೂರು. ಅದಕ್ಕೂ ಮೊದಲು ಎಂದಿನಂತೆ ಅಂದರೆ ನಾವು ಹಿಂದಿನವರೇನು ಹಾಡ್ತಾ ಇದ್ರೋ ಹಾಗೆ ಅದೇ ರೀತಿ ಹೀಗೆ ಹಾಡೋದು ಹೀಗೆ ಹಾಡ್ತಾ ಇದ್ದರು ಅದನ್ನು ಪಠ್ಯರೂಪಕ್ಕೆ ಇಳಿಸಿ ಅದನ್ನು ಸಂಗೀತಜ್ಞರಿಂದ ತಿಳಿದು ಅದಕ್ಕೊಂದು ರಾಗ, ನಂತರ ಆ ರಾಗದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಯಾಗಿ ತಿದ್ದುಪಡಿ ಮಾಡಿ ಆ ರಾಗದವನ್ನು ಒಂದು ವ್ಯವಸ್ಥೆಗೆ ತಂದಿಟ್ಟವರು ಉಪ್ಪೂರು. ಅದೇ ರೀತಿ ಇದು ಹುಸೇನಿ ರಾಗ. ಹೊರಬಾಗಿಲಳು ಮೋಜಿನ ಹುಡುಗಿ ಮಿರಿ ಮಿರಿ ಮಿಂಚುತ ಟೀಗಿನಲೇ, ಹೊರಬಾಗಿಲಳು ಮೋಜಿನ ಹುಡುಗಿ, ಹೊರಬಾಗಿಲಳು ಮೋಜಿನ ಹುಡುಗಿ, ಹೊರಬಾಗಿಲಳು ಮೋಜಿನ ಹುಡುಗಿ ಮಿರಿ ಮಿರಿ ಮಿಂಚುತ ಟೀಗಿನಲಿ, ಮಿಂಚುತ ಟೀಗಿನಲಿ. ಹೊರಬಾಗಿಲಳು ಮೋಜಿನ ಹುಡುಗಿ ಮಿರಿ ಮಿರಿ
ಮಿರಿ ಮಿರಿ ಮಿಂಚುತ ಠೇಕಿನಲ್ಲಿ ಗೊರ್ರ ಗೊರ್ರ ಕೆಮ್ಮುವ ಮುದಿಹಾರ್ವಯ್ಯ ಗೊರ್ರ ಗೊರ್ರ ಕೆಮ್ಮುವ ಮುದಿಹಾರ್ವಯ್ಯನ ಕರ್ರಕೊಂಡಿಲ್ಲೈ ತಂದಿಹಳು ಕರ್ರಕೊಂಡಿಲ್ಲೈ ತಂದಿಹಳು ಸಲಾಮು 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 ಗೊರ್ರ ಗೊರ್ರ ಕೆಮ್ಮುವ ಮುದಿಹಾರ್ವಯ್ಯನ ಕರಗೊಂಡಿಲ್ಲೈ ತಂದಿಹಳು ಸಲಾಮುದಕ್ಕೋ ಸಾಲಮುರಾದಿಪ ಸಲಾಮು ವೈರಿ ಕುಠಾರ ಸಲಾಮು ವೈರಿ ಕುಠಾರ ಸಲಾಮು ಸಲಾಮು ತಕ್ಕೋ ಸಾಲಮುರಾದಿಪ ಸಲಾಮು ವೈರಿ ಕುಠಾರ ಪ್ರಸಂಗ ಬಬ್ರುವಾಹನ. ಹಲವು ವರ್ಷಗಳಿಂದಲೂ ಅರ್ಜುನನ ದರ್ಶನವಿಲ್ಲದೆ ಅವನ ಬರನಿರೀಕ್ಷೆಯಲ್ಲಿದ್ದ ಚಿತ್ರಾಂಗದೆಗೆ ದೂತಿಯೊಬ್ಬಳು ಬಂದು ಹೇಳ್ತಾಳೆ, ಪಾರ್ಥದೇವರು ಬಂದಿದ್ದಾನೆ. ದ್ವಾಪರಾಯುಗದ ಪಾರ್ಥ ಸುಭದ್ರೆ, ಪಾರ್ಥ ಚಿತ್ರಾಂಗದೆಯರ ಮಧುರ ದಾಂಪತ್ಯ. ಈಗಿನ ಹಾಗೆ ಕಾರು, ಬೈಕು ಅಥವಾ ಏರೋಪ್ಲೇನ್ ವ್ಯವಸ್ಥೆಗಳು ಇದ್ದಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಷ್ಟು ತೀವ್ರಗತಿಯಲ್ಲಿ ಅವಳು ಅಲ್ಲಿಗೆ ಓಡದೆ ಮತ್ತು ಸಖಿಯಲ್ಲಿ ಕೇಳ್ತಾಳೆ, ಅಹುದೇ ಎನ್ನಯ ರಮಣ, ಪಾರ್ಥನೆಂಬ ಆತನ ಕಾಣದೆ ಬಹುದಿನವಾಯಿತು ಬಳಲಿ ಬೆಂಡಾದೆ. ಸಾಮಾನ್ಯವಾಗಿ ಸೇವಕರಿಗೆ ಯಾವುದೇ ಒಂದು ವಿಷಯಗಳನ್ನು ಕೂಡಲೇ ಒನ್ ಬೈ ಒನ್ ಹೇಳಿ ಅಭ್ಯಾಸ ಇಲ್ಲ. ಯಾಕೆಂದರೆ ಒಂದು ಹೇಳಿದಾಗ ಒಂದು ನೋಟ್ ಜಾರಬೇಕು, ಇನ್ನೊಂದು ಹೇಳಿದಾಗ ಇನ್ನೊಂದು ನೋಟ್ ಬೇಕು. ಹಾಗೆ ಹೇಳಲಿಕ್ಕಿಲ್ಲ ಅಂತಾಳೆ. ಗೊತ್ತಾಗುತ್ತೆ ಅವಳಿಗೆ, ಚಿತ್ರಾಂಗದೆ ಗೊತ್ತಾಗುತ್ತೆ. ಹಾಗಾದರೆ ಪಾರ್ಥನ ಸಂಪೂರ್ಣ ವಿವರವನ್ನು ಹೇಳು. ನಿನಗೆ ಮಿತ್ರೆ ಗಡಗೆ ಆಡಿದ ನುಡಿಗೆ ಮಿತ್ರೆ ಕಡಗಿ ಆಡಿದ ನುಡಿಗೆ ಚಿತ್ತದಲ್ಲಿ ಬರಿದೋಷ ತಾಳಿ ದೇವಿ ಚಿತ್ರಾಂಗದೆ ಚಿತ್ತದಲ್ಲಿ ಪರಿದೋಷ ತಾಳಿ ಮತ್ತೆ ಕೇಳಳು ಅರ್ಜುನನ ಹದನ. ಮತ್ತೆ ಕೇಳಳು ಅರ್ಜುನನ ಹದನ.
ಚಂದ್ರಗಾವಿಯ ಶಾಲೆ ಕೊಡುವೆ ನುಡಿ ಚಂದ್ರಗಿಂದಲೇ ಬಾರೆ ಚಂದ್ರಗಾವಿಯ ಶಾಲೆ ಚಂದ್ರಗಾವಿಯ ಶಾಲೆ ಚಂದ್ರಗಾವಿಯ ಶಾಲೆ ಕೊಡುವೆ ಶಾಲೆ ಕೊಡುವೆ ಶಾಲೆ ಕೊಡುವೆ ನುಡಿ ಚಂದದಿಂದಲೇ ಬಾಲೆ ಶಾಲೆ ಕೊಡುವೆ ನುಡಿ 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 ಹೌದೇ 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 ಶಾಲೆ ಕೊಡುವೆ ನೋಡಿ ಚಂದದಿಂದಲೇ ಬಾಲೆ ಚಂದ್ರಗಾವಿಯ ಶಾಲೆ ಕೊಡುವೆ ನುಡಿ ಚಂದದಿಂದಲೇ ಬಾಲೆ ಕೊಡುವೆ ಶಾಲೆ ಕೊಡುವೆ ನುಡಿ ಕೊಡುವೆ ನುಡಿ ಚಂದದಿಂದಲೇ ಬಾಲೆ ಶಾಲೆ ಕೊಡುವೆ ನುಡಿ ನುಡಿ ನೀ ನುಡಿ ನೀ ನುಡಿ ಶಾಲೆ ಕೊಡುವೆ ನುಡಿ ಚಂದದಿಂದಲೇ ಬಾಲೆ ನೀ ನುಡಿ ನುಡಿ
ಮಣಿಪುರಕ್ಕೆ ಇಂದ್ರಾನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆಯೆಂದೆಂಬ ವಾರದೆ ಹೌದೇ ಇಂದ್ರಾನಂದನ ನಿಧಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆಯೆಂದೆಂಬ ವಾರದೆಯೌದೇ ಇಂದ್ರಾನಂದನ ನಿಧಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರತೆ ಹೌದೇ ಇಂದ್ರಾನಂದನ ನಿಧಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರತೆಯೌದೇ ಅಹುದೇ 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 ಎನ್ನಯ ರಮಣ ಪೇಳಲೆ ಸಖಿ ಅಹುದೇ ಎನ್ನಯ ರಮಣ ನಿಧಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರತೆಯೌದೇ ಹೌದೇ ಔದೇ ಔದೇ ಎನ್ನಯ ರಮಣ ಪೇಳೇಲೆ ಸಖಿ ಔದೇ ಎನ್ನಯ ರಮಣ
ಅಹುದೇನೆ ಪಾರ್ಥನೆ ಮಾತನ ಕಾಣದೆ ಬಹುದಿನವಾಯಿತು ಬೆಂಡಾದೆ ಅಹುದೇ 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 ನಿನ್ನೊಡೆಯನ ಬೆಸರೊಡ ನುಡಿ 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 ನಿನ್ನೊಡೆಯನ ಬೆಸರೊಡ ನುಡಿ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ ಬಿಡು ಗಡು ಬೆಡಗಿನೊಳ್ಳುಡು ಪಡೆ ಪದಿ ಮುಖಿ ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ ಬಿಡು ಗಡು ಬೆಡಗಿನೊಳ್ಳುಡು ಪಡೆ ಪದಿ ಮುಖಿ ಬಡ ನಡುವಿನ ಜಡ ಪಿಡಿ ನಡೆ ದುಡುಗೊಡ ಬಿಡುಗಡು ಬೆಡಗಿನು ಉಡುಪಡೆ ಪತಿಮುಖಿ ಬಡ ನಡುವಿನ ಜಡ ಪಿಡಿ ನಡೆ ದುಡುಗೊಡ ಬಿಡುಗಡು ಬೆಡಗಿನು ಉಡುಪಡೆ ಪತಿಮುಖಿ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆ ದುಡುಗೊಡ ಬಿಡುಗಡು ಬೆಡಗಿನು ಉಡುಬಡೆ ಪತಿಮುಖಿ ನುಡಿ ಬೆಸರೊಡ ನುಡಿ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಬೀಡಿ ನಡೆದುಡು ಕೊಡ ಬೀಡು ಗಡು ಬೆಡಗಿನೊಳುಡು ಬಡೆ ಪತಿ ಮುಖಿ ನುಡಿಯೇ ಬಡ ನಡುವಿನ ಜಡ ಬೀಡಿ ನಡೆದುಡು ಕೊಡ ಬೀಡು ಗಡು ಬೆಡಗಿನೊಳುಡು ಬಡೆ ಪತಿ ಮುಖಿ ನುಡಿಯೇ ಬಡ ನಡುವಿನ ಜಡ ಬೀಡಿ ನಡೆದುಡು ಕೊಡ ಬಿಡು ಗಡು ಬೆಡಗಿನೊಳುಡು ಬಡೆ ಪತಿ ಮುಖಿ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ ಬಿಡು ಕೊಡ ಬೆಡಗಿನೊಳುಡು ಬಡೆ ಪತಿ ಮುಖಿ ನುಡಿಯೇ ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ
ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ. ಭಾಗವತನ ಹೊಣೆಗಾರಿಕೆಗೆ ಒಂದು ಉದಾಹರಣೆ ಪದ್ಯ. ಬಹುಶಃ ನನಗೆ ತಿಳಿದ ಹಾಗೆ ಗುರುಗಳಾದ ಉಪ್ಪೂರರು ಅದನ್ನು ತಿದ್ದುಪಡಿ ಮಾಡುವವರೆಗೂ, ಅಂದರೆ ಅದಕ್ಕೂ ಹಿಂದೆ ನಾನು ಯಕ್ಷಗಾನಕ್ಕೆ ಬರಲಿಲ್ಲ. ಬಹುಶಃ ಮೊದಲಿನವರೆಲ್ಲ ಹಾಗೆ ಹೇಳ್ತಿದ್ರೇನು. ಶಶಿಪ್ರಭಾ ಪ್ರಸಂಗದಲ್ಲಿ ಭ್ರಮರ ಕುಂತಳೆಯನ್ನು ಕಟ್ಟಿ ಹಾಕ್ತಾರೆ. ಕಟ್ಟಿ ಹಾಕಿದಾಗ ಅವಳು ದುಃಖಿಸ್ತಾಳೆ. ಯಕ್ಷಗಾನ ಪ್ರಸಂಗದಲ್ಲಿ ಪದ್ಯ ಸಾಹಿತ್ಯ ಏನಿದೆ ಕೇಳಿದ್ರೆ, ಹರಹರ ಈ ದುಃಖವನ್ನು ಹರುಷದಿಂದ ಯಾರೊಳಿದನು ಅಂತಿದೆ. ಉಪ್ಪೂರಿಗಿರುವ ಅರ್ಥಜ್ಞಾನ, ರಂಗದ ಬಗ್ಗಿರುವ ಜವಾಬ್ದಾರಿ. ಅವ್ರು ಹೇಳ್ತಾರೆ, ಹರಹರ ಈ ದುಃಖವನ್ನು ಮುಂದೆ ಕವಿಯ ದ್ವಿತೀಯ ಪ್ರಾಸಕ್ಕೂ ಅನ್ಯಾಯವಾಗದೇ ಇದ್ದ ಹಾಗೆ, ರಂಗ ಪ್ರಕ್ರಿಯೆಗೂ ಅನ್ಯಾಯವಾಗದೇ ಇದ್ದ ಹಾಗೆ, ಹರಹರ ಈ ದುಃಖವನ್ನು ಮರುಕದಿಂದ ಯಾರೊಳಿದನು. ಇದನ್ನು ಹೇಳಿದಾಗ ಕೋಟ ವೈಕುಂಠ ನಾಯಕರು, ಆವಾಗ ಪ್ರಸಿದ್ಧ ಸ್ತ್ರೀವೇಷಧಾರಿ, ಆಶ್ಚರ್ಯಪಟ್ಟರು ಅವರು. ಭಾಗವತ್ರಿ ಅದು ಹಾಗಿತ್ತ? ಇಲ್ಲ ಮಾರೆ, ಮತ್ತು ಮರ್ಕೋದೆಲ್ಲ ಭಾಳ ಖುಷಿಯಿಂದ ಹೇಳ್ಕೊಂಬಕಾಗ್ತಾನ. ಇದು ಭಾಗವತನ ಹೊಣೆಗಾರಿಕೆ. ಗುರುಗಳು ಈ ಮೂಲಕ ಎಚ್ಚರಿಸಿದ್ದಾರೆ. ಹರಹರ ಈ ಮರುಗವನ್ನು ಮರುಗದಿಂದ ಯಾರೊಳಿದನೋ. ಹರಹರ ಈ ದುಃಖವನ್ನು ಮರುಗದಿಂದ ಯಾರೊಳಿದನು. ಬೇಳಲಿ ಹೇಗೆ ತಾಳಲಿ ದುಗುಡ ಬೇಳಲಿ ಮರುಗ ತಾಳಲಿ. ಪ್ರಸಂಗ ವೀರಮಣಿ. ಶತ್ರುಘ್ನಲ್ಲಿ ಮದನಾಕ್ಷಿ ಯುದ್ಧಕ್ಕೆ ನಿಂತಾಗ ಶ್ರೀರಾಮನ ಕುರಿತು ಇರುವಂಥ ಮದನಾಕ್ಷಿಯ ಅಂತರಂಗದ ತುಡಿತವನ್ನು ಈ ರೀತಿ ಹೇಳ್ತಾಳೆ. ಈ ಭಕ್ತಿ ಮತ್ತು ಧರ್ಮ ಮಾರ್ಗಕ್ಕೆ ಎರಡು ಮುಖ. ಒಂದು ದ್ವೇಷ, ಇನ್ನೊಂದು ಅರ್ಪಣಾ ಭಾವ. ದ್ವೇಷದಿಂದ ದೇವರನ್ನು ಕಾಣುವುದು, ಇನ್ನು ಸಮರ್ಪಣಾ ಭಾವದಿಂದ ದೇವರನ್ನು ಕಾಣುವುದು. ಹಿರಣ್ಯಕಶ್ಯಪು, ರಾವಣ ಇತ್ಯಾದಿ ರಕ್ಕಸರ ಸಾಲು ಒಂದಾದರೆ, ಪ್ರಹ್ಲಾದ, ಧ್ರುವ ಇಂಥವರ ಸಾಲು ಇನ್ನೊಂದು. ಇದರಲ್ಲಿ ನಮಗೆ ಆದರ್ಶನಾಗುವ ಸುಧನ್ವ ಪಾಂಡವರ ಅಶ್ವಮೇಧವನ್ನು ಯಾಗದ ಹಯವನ್ನು ಕಟ್ಟಿ ಶ್ರೀಹರಿಯ ಸಾಕ್ಷಾತ್ಕಾರಕ್ಕಾಗಿ ಯುದ್ಧ ಬಯಸ್ತಾನೆ. ಹಾಗೆ ಮದನಾಕ್ಷಿ ಅಶ್ವಮೇಧದ ಕುದುರೆಯನ್ನು ಕಟ್ತಾಳೆ. ಯಾಕೆ? ಶ್ರೀರಾಮಚಂದ್ರನ ಆಗಮನಕ್ಕಾಗಿ. ಶತ್ರುಘ್ನ ಹೇಳ್ತಾನೆ ಹಾಗೆಲ್ಲ ಬರುವುದಿಲ್ಲ ಅಂತ ಹೇಳಿ. ದೇವರ ಅಂತರಂಗವನ್ನ ಭಕ್ತನೇ ಬಲ್ಲ, ಭಕ್ತನನ್ನ ದೇವನೇ ಬಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಶತ್ರುಹರನ ನುಡಿಯ ನಾಲಿಸಿ ಮದನಾಕ್ಷಿ ಶತ್ರುಹರನ ನುಡಿಯ
ಮದನಾಕ್ಷಿ ಮತ್ತೆ ಬೇದಳು ರಘುವರ ಮನದೊಲವ ಪರಮಪುರುಷ ವಿಶ್ವಮೂರ್ತಿಯ ಪರಮಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರ ಜರಾದಿ ಪ್ರಾಣಿ ಹೃದಯದಿ ಸ್ಥಿರ ಜರಾದಿ ಪ್ರಾಣಿ ಹೃದಯದಿ ವಾಸವಾಗಿ ಇರುವ ಭಜಗತಂತರಂಗದಿ ವಾಸವಾಗಿ ಇರುವ ಭಜಗತ್ ಅಂತರಂಗದಿ ಚರಿತೆಗಳನ್ನು ಚರಿತೆಗಳನ್ನು ಬಲ್ಲೆ ನಾನು ಸ್ಥಿರಜರಾದಿ ಪ್ರಾಣಿ ವರ್ಗದಿ ವಾದವಾಗಿ ಇರುವ ಭಜಗರಂದರಂಗದಿ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಕರುಣನಿಧಿಗೆ ಭೇದವುಂಟೆ ಶರಣಳೆಂಬ ಮಮತೆಯೊಳಗೆ ಕರುಣನಿಧಿಗೆ ಭೇದವುಂಟೆ ಕರುಣಾನಿಧಿಗೆ
ಉಂಟೆ ಶರಣಳೆಂಬ ಮಮತೆಯೊಳಗೆ ಬರದೆ ನಿಲನು ಕರೆದು ಬೇಗ ತುರಗ ಅವನಿಗರ್ಪಿಸುವೆನು ತುರಗ ಅವನಿ ಅರ್ಪಿಸುವೆನು ಕರುಣಾನಿಧಿಗೆ ಭೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಬರದೆ ನಿಲನು ಕರೆದು ಬೇಗ ತುರಗ ಅವನಿ ಅರ್ಪಿಸುವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಪರಮ ಸಾಯುಜ್ಯ ಪಡೆವೆನು ಕರುಣನಿಧಿಗೆ ಭೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಬರದೆಯ ನಿಲನು ಕರೆಸು ಬೇಗ ತುರಗ ಅವನಿಗರ್ಪಿಸುವೆನು ತಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಬದಲಾವಣೆಗಳಾಗಬೇಕಾದ್ರೆ ತಿಳಿಸಿ, ಲೋಪದೋಷಗಳಿದ್ದರೆ ಖಂಡಿತ ತಿಳಿಸಿ. ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಂತೂ ನಿಮಗೆ ಚಿರಪರಿಚಿತರೇ. ಕಲ್ಕುರು ಪ್ರತಿಷ್ಠಾನ. ನನ್ನ ವಿಳಾಸ ಅಥವಾ ದೂರವಾಣಿ ನಂಬರ್ ತಿಳಿದೇ ಇದ್ದರೆ ಇವತ್ತಿನ ಕಾರ್ಯಕರ್ತರಿಗೆ ತಿಳಿಸಿ. ಯಾಕೆಂದರೆ ಮುಂದಿನ ನಮ್ಮ ಕಾರ್ಯಕ್ರಮ ಅದರಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ನಿಮ್ಮ ಸಲಹೆ ಅತ್ಯಂತ ಅಮೂಲ್ಯ. ಲೋಪದೋಷಗಳು ತಿದ್ದುಪಡಿಗಳು ಏನಿದ್ರೂ ಅಗತ್ಯವಾಗಿ ತಿಳಿಸಿ. ಈಗ ನಮ್ಮ ಗುರುಗಳಾದಂಥ ಉಪ್ಪೂರ್ರ ಬಹಳ ಮೆಚ್ಚಿನ ಪದ್ಯ. ಬಹಳ ಹಿಂದೆ ಬಯಲಾಟ ಆಡುವ ಕಾಲದಲ್ಲಿ, ಅಂದರೆ ಈಗಲೂ ಇದೆ, ಬಯಲಾಟ ಆಡಿಸುವವರ ಮನೆಗೆ ಹೋಗಿ ಒಂದು ತಾಳಮದ್ದಲೆ ಹಾಕುವ ಕ್ರಮ. ಅದರಲ್ಲಿ ಈ ತುಂಡು ಪದ್ಯಗಳನ್ನು ಹೇಳ್ತಿದ್ರು. ಶ್ರೀ ಮೂಕಾಂಬಿಕೆ ಸಾಮಜಗಮನೆ.
ಶ್ರೀ
ಸಾಮಜಗಮನೆ ಸೂತ್ರ ಮಾರ್ಜಿತ ಚರಣೆ ಸುಂದರಿ ಪ್ರಧಿತಾಗಿನದ ತೊಲಿನ ಗದಿ ನದಿ ನದಿ ಸುಂದರಿ ಶೋಭೀಪ ಕಂಬು ಕಂದರಿ ಸುಂದರಿ ಶೋಭೀಪ ಕಂಬು ಕಂದರಿ ಸರ್ವಶಕ್ತಿ ಪುರಂದರಿ ಸರ್ವಶಕ್ತಿ ಪುರಂದರಿ ಯೋಗಿ ಹೃತ್ಪದ್ಮಾ ಮಂದಿರ ಯೋಗಿ ಹೃತ್ಪದ್ಮಾ ಮಂದಿರ ಸುರಮಾರಿ ಸುರಮಾರಿ ವಂದಿತಾಂಗ್ರಿಯುಗಳೇ ವಂದಿತಾಂಗ್ರಿಯುಗಳೇ ನಿರತಾನಂದ ವಿಮಲ ಭಗಳೇ ನಿರತಾನಂದ ವಿಮಲ ಭಗಳೇ ಸತ್ಕವಿ ವೃಂದ ಬಂಧು ಗಂಧ ಚಂದನಾಗಿದ ನಂದನಾದಿ ವಂದ್ಯ ಮಂದಗಾಮಿ ಸತ್ಕವಿ ವೃಂದ ಬಂಧು ಗಂಧ ಚಂದನಾಗಿದ ನಂದನಾದಿ ವಂದ್ಯ ಮಂದಗಾಮಿ ಶ್ರೀ ಮೂಗಾಂಬಿಗೆ ಸಾಮಜಗಮನೆ ಸೂತ್ರ ಮಾರ್ಜಿತ ಚರಣೆ ಧಾರಿಣಿ ಗ್ರಹಿತ ಧಾರಿಣಿ ಲಯಕಾರಿ ಸದ್ಧರ್ಮ ತತ್ವ ವಿಚಾರಿಣಿ ಸದ್ಧರ್ಮ ತತ್ವ ವಿಚಾರಿಣಿ ಕರುಣಾ ರಸ ಪರಿಪೂರಿಣಿ ಕರುಣಾ ರಸ ಪರಿಪೂರಿಣಿ ಮಣಿವೇಣಿ ಮಣಿವೇಣಿ ಚಾರು ಚಂದ್ರ ವದನೆ ಜಗದೋದ್ಧಾರಿ ಕುಂದರದನೆ ಜಗದೋದ್ಧಾರಿ ಕುಂದರದನೆ ಗಣ ಗಂಭೀರೆ ಗಣ ಗಂಭೀರೆ ಗಣ ಗಂಭೀರ ಧೀರ ಹೀರ ವಾರಿಜಾಕ್ಷ ವಿಹಾರ ನೀರ ಕೊಲ್ಲೂರ ನಿವಾಸಿ ಗಣ ಗಂಭೀರ ಧೀರ ಹೀರ ವಾರಿಜಾಕ್ಷ ವಿಹಾರ ನೀರ ಕೊಲ್ಲೂರ ನಿವಾಸಿ ಶ್ರೀ ಮೂಗಾಂಬಿಗೆ ಸಾಮಜಗಮನೆ ಸೂತ್ರ ಮಾರ್ಜಿತ ಚರಣೆ ಸಾಮಜಗಮನೆ ಸಾಮಜಗಮನೆ ಶ್ರೀ ಮೂಗಾಂಬಿಗೆ ಇವತ್ತು ಇಂಥ ಒಂದು ಸುಸ್ಥಳದಲ್ಲಿ ಈ ನಮ್ಮ ಕಲಾತಂಡದ ಈ ಹಿಮ್ಮೇಳ ವೈಭವ ಕಾರ್ಯಕ್ರಮವನ್ನು ನಡೆಸುವಲ್ಲಿ ನಮ್ಮನ್ನು ಇಲ್ಲಿ ತನಕ ಕರೆಸಿ ಪ್ರೀತಿಯಾದರ ಗೌರವದಿಂದ ಸತ್ಕರಿಸಿ ಗೌರವಿಸಿದಂಥ ಕಲ್ಗುರು ಪ್ರತಿಷ್ಠಾನದ ರೂವಾರಿ ಪ್ರದೀಪ್ ಕಲ್ಕೂರ್ರಿಗೂ ಹಾಗೂ ಅತಿಥಿ ಅಭ್ಯಾಗತರಾಗಿ ಆಗಮಿಸಿ ಶುಭಾಶಂಸನೆಯ ಮಾತನ್ನು ಹೇಳಿದಂಥ ಹಿರಿಯರಿಗೂ, ಪ್ರಾಮುಖ್ಯವಾಗಿ ಮಹಾನಗರದಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯಬೇಕಾದರೆ ಸಭಾಗೃಹದ ವ್ಯವಸ್ಥೆ
ಅದು ಶ್ರೀ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಅವರಿಂದಲೇ ನಡೀತಾ ಇರುವಂಥ ಈ ಒಂದು ವಿದ್ಯಾಪೀಠದಲ್ಲಿ, ಶಾಲೆ ಕಾಲೇಜು ನಂತರ ಅದು ಗುರುಕುಲ ವಿದ್ಯಾಪೀಠ, ಈ ಶಬ್ದದಲ್ಲಿರುವ ಸುಖ ಬೇರೆದರಲ್ಲಿ ಸಿಕ್ಕಲಿಕ್ಕಿಲ್ಲ. ಇಂಥ ಸುಸ್ಥಳದಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸುವಂಥ ಅವಕಾಶ ಮಾಡಿಕೊಟ್ಟ ಪೂಜ್ಯರಿಗೂ ಹಾಗೂ ಸ್ಥಳಾವಕಾಶ ಜೊತೆಯಲ್ಲಿ ಎಲ್ಲ ರೀತಿಯ ಸುಸಜ್ಜಿತವಾದಂಥ ಈ ಒಂದು ಸಭಾಗೃಹ, ಬಹುಶಃ ನಾವೆಣಿಸ್ಕೊಳ್ಳೋದು ನಮಗೆ ಇಷ್ಟು ವರ್ಷದ ನಂತರ ನಾವಿಲ್ಲಿ ಕಾರ್ಯಕ್ರಮ ನಡೆಸೋ ಬಗ್ಗಾಗಿ ಕಾವಂದರು ಅಂದರೆ ನಮ್ಮ ಹೆಗಡೆಯವರು ಈ ಭವನವನ್ನು ಕಟ್ಟಿದ್ರೇನು, ಅಥವಾ ನಮಗೆ ಈ ಭವನ ಕಟ್ಟಿದ್ರಿಂದ ಇಲ್ಲಿ ನಡೆಸುವಂಥ ಸೌಭಾಗ್ಯ ಮಂಜುನಾಥ ಸ್ವಾಮಿ ನಮಗೆ ಅನುಗ್ರಹಿಸಿದನೇನು, ಒಟ್ಟು ಕರ್ಮಧರ್ಮ ಸಂಯೋಗ ಈ ರೀತಿ ಒದಗಿಸಿದಂಥ ವೀರೇಂದ್ರ ಹೆಗಡೆಯವರಿಗೂ ಸರ್ವರಿಗೂ ನಮ್ಮ ಕಲಾ ತಂಡದಿಂದ ಹೃತ್ಪೂರ್ವಕ ಅಭಿನಂದನೆಗಳು, ನಮಸ್ಕಾರಗಳು. ಕಾರ್ಯಕ್ರಮದ ಒಟ್ಟಂದದ ನವನೀತವನ್ನು ನಮಗೆ ಗೊತ್ತಾಗುವುದಿಲ್ಲ, ಹೇಳ್ತಾ ಇದ್ದವರಿಗೆ, ಶ್ರೋತೃಗಳಿಗೆ ಮತ್ತು ನೋಡ್ತಾ ಇದ್ದವರಿಗೆ ಗೊತ್ತಾಗುತ್ತೆ. ಮೊದಲೇ ಹೇಳಿದಂತೆ ತಿಳಿಸಿ. ಇನ್ನು ಮಂಗಲಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಹರಬಿದಾಮ ಸುರಪ ಮನು ಮುನಿಗಳು ಹರಬಿದಾಮ ಸುರಪ ಮನು ಮುನಿಗಳು ಬ್ರಹ್ಮಾಂಡ ಕೋಡಿಯಾದರಿದಿ ಮೊರೆವ ಚಿನ್ಮಯಗೆ ಮಂಗಲವ ಮಾಡಿದರು. ಬ್ರಹ್ಮಾಂಡ ಕೋಟಿಯ ಧರಿಸಿ ಪೊರೆವ ಚಿನ್ಮಯಗೆ ಶ್ರೀ ವಿಮಲ ಮೂರ್ತಿಗೆ ಮಂಗಲವ ಮಾಡಿದರು. ಪುಂಡರೀಕಾಂಬಕಗೆ ಜಗದೋ ದಂಡ ರೂಪನ ಖಂಡ ಬಲಗೆ ಪುಂಡರೀಕಾಂಬಕಗೆ ಜಗದೋ ದಂಡ ರೂಪನ ಖಂಡ ಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಸಭೆಗೊಂಡು ಸಲಹುವ ಜಾಂಡ ದೇಶಗೆ ಮಂಗಲ ಮಾಡಿದರು. ಮಂಗಲೆಯರು ಮಂಗಲ ಮಾಡಿದರು. ಮೂರು ಮೂರ್ತಿಯ ರೂಪಗೆ ವಿಶ್ವಾಕಾರ ಸಾರಸ ಗುಣ ದೀಪಗೆ ವಿಶ್ವಾಕಾರ ಸಾರಸ ಗುಣ ದೀಪಗೆ ವೀರಗೆ ತೋರುತಿಹ ಮಾಯ ವಿಚಾರಗೆ ವೀರಗೆ ತೋರುತಿಹ ಮಾಯ ವಿಚಾರಗೆ ಕಾರಣಿಕ ಸೂತ್ರಧಾರಗೆ ಕ್ಷೀರಾಬ್ಧಿಶಯನ ಗಂಭೀರಗೆ ಚಾರು ನಿಗಮ ವಿದೂರ ನಿರುಪಮ ಶೂರ ಸುರುಜಿರಹಾರ ದುರಿತ ಸಂವಾರ ಹರ ಸುರವಾರ ನುದ ಖಗದೇರ ದೀನೋದ್ಧಾರಗೆ ಚಾರು ನಿಗಮ ಮಿದೂರ ನಿರುಪಮ ಶೂರ ಸುರುಚಿರಹಾರ ದುರಿತ ಸಂವಾರ ಹರ ಸುರವಾರ ನುದ ಖಗದೇರ ದೀನೋದ್ಧಾರಗೆ ಮಂಗಲ ಪಾಡಿದರು. ಮಂಗಲೆಯರು ಮಂಗಲ
ತೋರುತಿಹ ಮಾಯ ವಿಚಾರಗೆ ವೀರಗೆ ತೋರುತಿಹ ಮಾಯ ವಿಚಾರಗೆ ಕಾರಣಿಕ ಸೂತ್ರಧಾರಗೆ ಕ್ಷೀರಾಬ್ಧಿ ಶಯನ ಗಂಭೀರಗೆ ಚಾರುಣಿಗಮ ವಿದೂರ ನಿರುಪಮ ಶೂರ ಸುರುಚಿರಹಾರ ದುರಿತ ಸಂಹಾರ ಹರ ಸುರವಾರ ರುದ ಖಗದೇರ ದೀನೋದ್ಧಾರಗೆ ಮಂಗಲ ಮಾಡಿದರು ಮಂಗಲೆಯರು ಮಂಗಲ ಮಾಡಿದರು ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಜನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕರದೊಳು ಬರ ಶುಭಾಶಾಂಕುಶಧರನಿಗೆ ಹರುಷದಿ ಭಕ್ತರ ಮೊರೆವವಯೇ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಮಹಿಷಾಸುರ ಮರ್ದಿನಿಗೆ ಕಿಂಕಿಣಿ ಹಾರೈಕೆಯುರ ಧಾರಿಣಿ ಸುರರನ್ನಳೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ